ಏನು ಅಂದರೆ ಇವಾಗ ನಿಮ್ಮ ಹಿಂದುಳಿದ ಆಯೋಗಗಳ ಪಟ್ಟಿಯಲ್ಲಿ ಅವ್ರು ಹೇಳಿದರು ಲಿಂಗಾಯತ ಜಂಗಮ, ವೀರಶೈವ ಜಂಗಮ, ವೀರಶೈವ ಬೇಡುವ ಜಂಗಮ ಮತ್ತು ವೀರಶೈವ ಬೇಡ ಜಂಗಮ ಎರಡೂ ಇದೆ. ವೀರಶೈವ ಬೇಡುವ ಜಂಗಮ ಅಂತ ಇದೆ, ವೀರಶೈವ ಬೇಡ ಜಂಗಮ ಅಂತ ಇದೆ. ನಾವು ನೋಡಿದ್ದೀವಿ ಅದನ್ನು. ಇದೆ ಸರ್, ಅದು ನೀವು ಸಮೀಕ್ಷೆ ಸಮೀಕ್ಷೆನೂ ನೋಟಿಫೈಡ್ ಅಲ್ಲ. ಬೇಕಿದ್ರೆ ನಮ್ಮ ನೋಟಿಫೈಡ್ ಪಟ್ಟಿನಲ್ಲಿ ಯಾವ್ದಿದೆ ಅಂತ ನಾನೇ ಓದ್ತೀನಿ. ನೀವು ಹೇಳುವ ಯಾವುದು ಕೂಡ ನಮ್ಮಲ್ಲಿ ಈಗ ಇಲ್ಲ. ಅವಾಗ ಸಮೀಕ್ಷೆ ಸಂದರ್ಭದಲ್ಲಿ ಇದ್ದಿದ್ದಕ್ಕೆ ನಮ್ಮ ಜನರಿಗೆ, ಒಂದು ನಿಮಿಷ ಸರ್, ಲೆಟ್ ಮಿ ಕ್ಲಿಯರ್, ನಮ್ಮ ಜನರಿಗೆ ಕನ್ಫ್ಯೂಷನ್ ಆಯಿತು. ಈಗಾಗಲೇ ತಮಗೆ ಗೊತ್ತಿರಂಗೆ ಸರ್ಕಾರದಲ್ಲಿ ಎಲ್ಲೂ ಬೇಡ ಜಂಗಮ ಜಾತಿ ಪ್ರಮಾಣ ಪತ್ರ ನೀಡ್ತಾ ಇಲ್ಲ. ಅದರಿಂದ ನಾವು ತುಂಬ ಸಫರ್ ಆಗ್ತಾ ಇದ್ದೀವಿ. ಸಾಕಷ್ಟು ಆರ್ಡರ್ಗಳಿದ್ದಾವೆ, ಅದನ್ನು ಯಾರು ಕನ್ಸಿಡರ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಏನಾಗಿದೆ ಅಂದರೆ ಹಿಂದುಳಿದ ವರ್ಗಗಳ ಇದರಲ್ಲಿ ಸಮೀಕ್ಷೆಯಲ್ಲಿ ವೀರಶೈವ ಬೇಡ ಜಂಗಮ, ಬೇಡುವ ಜಂಗಮ ಅಂತ ಇದ್ದಿದ್ದಕ್ಕೆ ನಮ್ಮ ಜನಗಳಿಗೆ ಕನ್ಫ್ಯೂಸ್ ಆಯಿತು. ಆ ಟೈಮಲ್ಲಿ ಸಮೀಕ್ಷೆಯಲ್ಲಿ ಈ ರೀತಿ ಇದೆ, ಏನು ಮಾಡಬೇಕು ಅಂತ ಸಾಕಷ್ಟು ಜನಗಳು ನನಗೆ ಫೋನ್ ಮಾಡಿದರು. ನಾನು ಬೇಡ ಜಂಗಮ ರಾಜ್ಯ ಸಂಚಾಲಕಿ. ನಾವು ಒಂದು ನಮ್ಮ ಯೂಸಿಗೆ ಒಂದು ಲಿಸ್ಟ್ ಮಾಡಿಕೊಂಡ್ರೆ ನಾವು ಮಿಸ್ಲೀಡ್ ಮಾಡಿದಾಗ ಹೇಗಾಯ್ತು? ಅಲ್ಲ ಸರ್, ಅದು ಕನ್ಫ್ಯೂಸ್ ಆಗುತ್ತೆ ಹೇಗೆ ಕನ್ಫ್ಯೂಸ್ ಹೇಗೆ ಅಂದ್ರೆ ಈಗ ಬೇಡ ಜಂಗಮ ಇದೆ. ಒಂದು ನಿಮಿಷ, ಇಸ್ ಇಟ್ ಅ ಪಬ್ಲಿಕ್ ಡಾಕ್ಯುಮೆಂಟ್? ಇಸ್ ಇಟ್ ಅ ಪಬ್ಲಿಕ್ ಡಾಕ್ಯುಮೆಂಟ್? ನೋ ಸರ್. ಇಸ್ ಇಟ್ ವಿಸಿಬಲ್ ಟು ಯು? ನೋ ಸರ್, ಅಲ್ಲ. ನಮ್ಮ ಪಟ್ಟಿ ನಿಮ್ಗೆ ಕಾಣ್ತದ ಕಣ್ಣಿಗೆ? ಪಟ್ಟಿ ಅದು ಬಂದಿತ್ತು ಸರ್. ಯಾರ ಹತ್ರ ನಾವು ಎನ್ಯುಮರೇಷನ್ಗೆ ಹೋಗಿದ್ವಿ, ಅವರು ತಾನು ಬೇಡ ಜಂಗಮ ಅಂತ ಹೇಳಿದ್ರೆ ಬೇಡ ಜಂಗಮ ಡ್ರಾಪ್ ಡೌನ್ ಆಗಿ ಅದನ್ನು ಸೆಲೆಕ್ಟ್ ಮಾಡ್ತಾರೆ. ಯಾರಾದರೂ ವೀರಶೈವ ಅಂತ ಹೇಳಿ ಕ್ಲೇಮ್ ಮಾಡಿದರೆ ಆ ಡ್ರಾಪ್ ಡೌನಲ್ಲಿ ಮಾಡ್ತಾರೆ. ಅದನ್ನು ನಾವು ಅನಲೈಸ್ ಮಾಡಿ ರಿಪೋರ್ಟ್ ಜನರೇಟ್ ಮಾಡೋದು. ನಾವು ಯಾವುದು ಯಾರಿಗೂ ಪಬ್ಲಿಕ್ ಆಗಿ ನೋಟಿಫೈ ಮಾಡಿಲ್ಲ. ಬಂದಿತ್ತು ಸರ್ ಲಿಸ್ಟ್ ಅಲ್ಲ. ನೀವು ಕಳ್ತನ ಮಾಡಿದ್ರೆ ನಾನೇನು ಮಾಡಲಿ? ನಾವು ಯಾಕೆ ಕಳ್ತನ ಮತ್ತೆ ಹೇಗೆ ಬರ್ತದೆ ನಿಮ್ಗೆ? ಸರ್, ನಮ್ಮ ಕ್ಯಾಸ್ಟೇ ಕಳ್ತನ ಹೋಗ್ತಾ ಇದ್ವಿ, ನಾವು ಯಾಕೆ ಕಳ್ತನ ಮಾಡೋಣ ಸರ್? ನೋಡಮ್ಮ, ನಿಮಗೆ ಹೇಗೆ ಗೊತ್ತಾಯ್ತು? ಹೇಗೆ? ಇಲ್ಲ ಸರ್, ಬಂದಿತ್ತು ಸರ್, ಯಾವುದೋ ಒಂದು ಇದರಲ್ಲಿ ವೆಬ್ಸೈಟ್ ಅಲ್ಲಿ ಏನಾದ್ರೂ ತಪ್ಪು ಮಾಡಿದ್ರೆ, ತಪ್ಪು ಕಲ್ಪನೆಯಲ್ಲಿ ಏನಾದ್ರೂ ಅಫೆನ್ಸ್ ಮಾಡಿದ್ರೆ ನಾವು ಜವಾಬ್ದಾರ. ಇಲ್ಲ ಸರ್, ಒಂದು ನಿಮಿಷ ಸರ್, ನೀವು ಮಾತಾಡ್ತಾ ಇರೋದು ಅದೇ. ಇವಾಗ ಒಂದು ಸೆಕೆಂಡ್ ಸರ್, ಸಮೀಕ್ಷೆಗೆ ಬಂದಾಗ ಅದಿತ್ತು ಸರ್. ಎಕ್ಸ್ಕ್ಯೂಸ್ ಮೀ, ಸಮೀಕ್ಷೆಗೆ ಹೋದಾಗ ಇತ್ತು ಬೇಡ ಜಂಗಮ, ಬೇಡುವ ಜಂಗಮ ಅಂತ ಇತ್ತು ಸರ್. ಬೇಡ ಜಂಗಮನೂ ಇದೆ, ಅಲ್ಲ ಒಂದು ನಿಮಿಷ, ಬೇಡ ಜಂಗಮನೂ ಇದೆ, ಬೇಡುವ ಜಂಗಮನೂ ಇದೆ, ಲಿಂಗಾಯತ ಜಂಗಮನೂ ಇದೆ, ಎಲ್ಲ ಇದೆ. ಅವ್ರವ್ರು ಯಾರು ಜನ ನಮ್ಮ ಜಾತಿ ಇಂತಿಂತದಿದೆ ಅಂತ ಹೇಳಿ ಹಿಂದಿನ ಸಭೆನಲ್ಲಿ ಸೇರಿಸ್ಕೊಂಡಿದ್ರು ಎಲ್ಲವನ್ನು ನಾವು ಡ್ರಾಫ್ಟ್ ಅವ್ರಲ್ಲಿ ಇಟ್ಕೊಂಡಿದ್ವಿ. ನೀವು ಬೇಡ ಜಂಗಮ ಆದರೆ ಬೇಡ ಜಂಗಮ ಅಂತ ಬರ್ಸ್ಕೊಳ್ಳಿ, ಬೇಡುವ ಜಂಗಮ ಆದರೆ ಬೇಡುವ ಜಂಗಮ ಅಂತ ಬರ್ಸ್ಕೊಳ್ಳಿ, ಲಿಂಗಾಯತ ಜಂಗಮ ಆದರೆ ಲಿಂಗಾಯತ ಜಂಗಮ ಅಂತ ಆದ್ರೆ ಬರ್ಸ್ಕೊಳ್ಳಿ. ಬರ್ಸ್ಕೊಳ್ಳೋಕ್ಕೆ ನೀವು ಸ್ವತಂತ್ರ. ನಾವು ಬೇಡ ಜಂಗಮ ಬಿಟ್ಟು ಬೇಡುವ ಜಂಗಮನೇ ಬರ್ಸಿ ಅಂತ ನಾನು ಹೇಳಿಲ್ಲ, ಅಥವಾ ಬೇಡ ಲಿಂಗಾಯತ ಜಂಗಮ ಬರ್ಸಿ ಅಂತೂ ನಾವು ಹೇಳಿಲ್ಲ. ನಿಮ್ಗೆ ಯಾರು ಒತ್ತಾಯ ಮಾಡಿಲ್ಲ ಅಲ್ವಾ? ಅಂದಮೇಲೆ ನೀವು ಕನ್ಫ್ಯೂಸ್ ಮಾಡ್ಕೊಂಡ್ರೆ ಅದು ನಿಮ್ ಪ್ರಾಬ್ಲಮ್. ಅದನ್ನ ಯಾಕೆ ಕನ್ಫ್ಯೂಸ್ ಮಾಡ್ಕೊಳ್ತೀರಿ ಅಂತ ನನಗೆ ಗೊತ್ತಿದೆ ಅಷ್ಟೇ. ಸನ್ಮಾನ್ಯ ಆಯೋಗ ಇದೆಲ್ಲ ಹಿಯರಿಂಗ್ ಮಾಡ್ಬೇಕಿತ್ತು ಅಂತ ಇದಕ್ಕೆ ಹೇಳಿದ್ ಸರ್. ದಯವಿಟ್ಟು ಯೋಚನೆ ಮಾಡಿರುತ್ತೆ. ನಾವು ಯಾರೋ ಒಬ್ಬರು ನಿಮ್ಗೋಸ್ಕರ ಒಬ್ಬರಿಗೋಸ್ಕರ ಒಂದೊಂದು ಸರ್ವೆ ಮಾಡ್ಲಿಕ್ಕೆ ಆಗಲ್ಲ. ನಿಮ್ಗೆ ಇಷ್ಟ ಬಂದಾಗ ಕೇಳಿದ್ರೆ ಅದು ಆಗೋದಿಲ್ಲ. ಓಕೆ ಸರ್, ದಿಸ್ ಇಸ್ ಎ ಪ್ರಜಾಪ್ರಭುತ್ವ ರಾಷ್ಟ್ರ ಸರ್. ಆರ್ಬಿಟ್ರೇಟರಿ ಆಗಿ ಯಾವ ಡಿಸಿಷನ್ ತಗೊಳಕ್ ಆಗಲ್ಲ ಸರ್. ದಯವಿಟ್ಟು ಆ ರೀತಿ ಮಾತಾಡಬೇಡಿ ಸರ್. ನಿರಂಕುಶ ಪ್ರಭುತ್ವ ಅಲ್ಲ ಸರ್ ಇದು. ದಯವಿಟ್ಟು ನಿಮ್ಮ ಪ್ರಕಾರ ಒಂದೇ ನಿಮಿಷ ಆಯ್ತು, ಪ್ರಜಾಪ್ರಭುತ್ವ ಕೇಳ್ತೀವಿ. ಹಾಗಂತ ಹೇಳಿ ಇಂಡಿವಿಜುವಲ್ ಎಲ್ಲ ಹೇಳಿದ್ದು ಕೇಳಲಿಕ್ಕೆ ಆಗಲ್ಲ. ಯಾವ ಸರಿ ಬಹುಪಾಲು ಜನರಿಗೆ ಯಾರು ಸರಿ ಅನ್ಸುತ್ತೆ ಅದನ್ನೇ ತಗೊಳ್ಳೋದು ಪ್ರಜಾಪ್ರಭುತ್ವದಲ್ಲಿ. ಹಾಗಂತ ಅವ್ರು ಹೇಳ್ತಾ ಇದ್ದಾರೆ ಈಗ ವೀರಶೈವ ಲಿಂಗಾಯತ ತೆಗಿಬೇಕು ಅಂತ. ನಿಮ್ಮ ಅಭಿಪ್ರಾಯ? ಅಷ್ಟೇ, ಅದಕ್ಕೆ ನಾವು ಹೇಳ್ತಾ ಇರೋದು. ಅದಕ್ಕೆ ಮಾತ್ರ ನೀವು ಮಾತಾಡಲ್ಲ, ಇನ್ನೊಂದು ಮಾತಾಡ್ತೀರಿ. ಸಮೀಕ್ಷೆ ಓದಲಿಕ್ಕೂ ಮೊದಲೇ ಆಯೋಗ ಈ ರೀತಿ ಪಬ್ಲಿಕ್ ಹಿಯರಿಂಗ್ ಸಾರ್ವಜನಿಕ ವಿಚಾರಣೆ ಮಾಡಬೇಕಾಗಿತ್ತು ಅಂತ ಅಷ್ಟೇ. ಸರ್, ತೆಗಿದೆ ಅಂತ ಹೇಳ್ತಿಲ್ಲ, ವೀರಶೈವ ಲಿಂಗಾಯತ ತೆಗಿದೆ ಅಂತ ಹೇಳ್ತಿಲ್ಲ ಸರ್. ನಮ್ದು ಬೇಡ ಜಂಗಮ ಅಂತ ಕನ್ಫ್ಯೂಷನ್ ಆಯ್ತು. ಅದರಲ್ಲಿ ವೀರಶೈವ ಬೇಡ ಜಂಗಮ, ಬೇಡುವ ಜಂಗಮ ಕನ್ಫ್ಯೂಸ್ ಆಯ್ತು. ನಮ್ದು ಬೇಡ ಜಂಗಮ ಪರಿಶಿಷ್ಟ ಜಾತಿ ರಕ್ಷಣಾ ನಿಮ್ಮ ಬೇಡ ಜಂಗಮ ಪರಿಶಿಷ್ಟ ಜಾತಿಯನ್ನು ರಕ್ಷಣೆ ಮಾಡೋ ವಿಚಾರದಲ್ಲಿ ಬಂದಿದ್ದೀವಿ. ಅದಕ್ಕೆ ನಾವು ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಹೇಗಿದ್ದರಿಂದ ನಿಮ್ಮಿಂದ ನಮಗೆ ತಿಳ್ಕೊಳ್ಳೋ ಏನೋ ಅವಶ್ಯಕತೆ ಇದೆ.
ಇವ್ರ ಮೈದನ್ ಮಗಳು ಎಲ್ಲ ಎಸ್ ಟಿ ಸರ್ಟಿಫಿಕೇಟ್ ಬೇಡ ಜಂಗಮ ತಗೊಂಡಿದ್ದಾರೆ. ನಾನೇ ರದ್ದು ಮಾಡಿರೋನು ಕ್ಲಿಯರ್ ಮಾಡಿ. ಅವ್ರಿಗೆ ಏನಾಗುತ್ತೆ, ನೀವು ಲಿಂಗಾಯತದಲ್ಲಿ ಬರೋ ಬೇಡುವ ಜಂಗಮ, ಲಿಂಗಾಯತದಲ್ಲಿ ಬರೋ ಜಂಗಮ ನಿಮ್ಗೆ ಎಸ್ ಟಿನಲ್ಲಿ ಬರಲ್ಲ ಅನ್ನೋದು ಕೋರ್ಟು ಕಚೇರಿ ಎಲ್ಲ ಹೋಗಿದೆ. ಅವರು ಏನಂತ ಅಂದ್ರೆ ಇಲ್ಲಿ ಅದನ್ನ ತೆಗೆದು ಬಿಟ್ರೆ ಎಸ್ ಟಿನಲ್ಲಿ ಮಾತ್ರ ಕ್ಲೈಮ್ ಮಾಡ್ಬೋದು ಅಂತ. ಅವ್ರದ್ದಾಗಲಿ ಇವ್ರದ್ದಾಗಲಿ ಒಂದೇ ಏನಂದ್ರೆ ಇಲ್ಲಿ ಯಾವ್ದು ಬರ್ತಾ ಇದ್ರೆ ಅದಾಗುತ್ತೆ ಅಂತ. ಹಿಡ್ಕಾಚಾರ್ಯ ಸರ್ ಇದಾರಲ್ಲ, ಅವ್ರ ಮಗಳು ಇವ್ರ ಹತ್ತಿಗೆ ಇವ್ರದ್ದು ನಾನೇ ರದ್ದು ಮಾಡಿದ್ದೀನಿ. ಎಸ್ಟಿ ಅಲ್ಲ ಸರ್, ಎಸ್ಸಿ ಬೇಡ ಜಂಗಮ ಬೇಡ ಜಂಗಮ ಇರೋದು ಎಸ್ಸಿ ಅಲ್ಲಿ 1901 ಅಲ್ಲಿ ಇನ್ಫೀರಿಯರ್ ರಿಲಿಜಿಯಸ್ ಬೆಕ್ಕರ್ಸ್, ಆಮೇಲೆ 1921 ಆಯ್ತಮ್ಮ, ಅಲ್ಲಿ ಡಿಪ್ರೆಸ್ಡ್ ಕಾಸ್ಟ್, ಎಲ್ಲ ಏನ್ ಮಾಡಿದೀನಿ ಗೊತ್ತಾ? 1935 ಅಲ್ಲಿ ವಾರ ಗಂಟೆ ಏನ್ ಮಾಡಿದೀನಿ ಏನಿದೆ? ಸರ್ ಯಾರು ನಮ್ಮ ದಾಖಲಾತಿಗಳನ್ನ ಇದುವರೆಗೂ ನೋಡಿಲ್ಲ. ಕೋರ್ಟ್ ಹೇಳಿದೆಯಲ್ಲ, ಕೋರ್ಟ್ ಏನ್ ಡಿಸಿಷನ್ ತಗೊಳುತ್ತೆ ತಗೊಳ್ಳಿ. ಆಯ್ತು, ಓಕೆ, ಕೋರ್ಟ್ ನಮ್ಮ ಪರವಾಗಿ ಆರ್ಡರ್ ಮಾಡಿದೆ, ನೀವು ವೈಲೇಟ್ ಮಾಡಿದ್ದೀರಾ. ಕೋರ್ಟ್ ನಮ್ಮ ಪರವಾಗಿ ಆರ್ಡರ್ ಮಾಡಿದೆ ಸರ್, ನೀವು ಅದನ್ನ ನೋಡಿ ತಂದ್ಕೊಡ್ತೀನಿ. ನಾನು ಕೋರ್ಟ್ ಆರ್ಡರ್ಸ್ ತಂದ್ಕೊಡ್ತೀನಿ, ನೋಡಿ. ಆಯೋಗಕ್ಕೆ ಸಂಬಂಧಿಸಿದ ಮಾತಾಡಿಯಾ? ಸರ್ ಹೇಳಿದ್ರಲ್ಲ, ಅವರು ಹೇಳಿದ್ರಲ್ಲ ಸರ್, ನಾನು ಮಾತಾಡ್ತಿಲ್ಲ ಸರ್. ಅವ್ರು ಹೇಳಿದ್ರು ಅವ್ರ ಸರ್ಟಿಫಿಕೇಟ್ ಕ್ಯಾನ್ಸಲ್ ಮಾಡಿವಿ ಅಂದ್ರು. ಕ್ಯಾನ್ಸಲ್ ಮಾಡಿದ್ಮೇಲೆ ಕೋರ್ಟ್ ಆರ್ಡರ್ ಆಗಿದೆ, ಯಾವುದೇ ಕಾರಣಕ್ಕೂ ಯೂತ್ ಸರ್ಟಿಫಿಕೇಟ್ ನ ಇದು ಮಾಡಂಗಿಲ್ಲ ಅಂತಂದು ಕೃಷ್ಣ ದೀಕ್ಷಿತ್ ಅವ್ರ ಆರ್ಡರ್ ಅಲ್ಲಿ ನಮ್ದು ಅವ್ರು ಕ್ಯಾನ್ಸಲ್ ಮಾಡಿದ್ದನ್ನ ಸರಿ ಇದೆ ಅಂತ ಮಾಡಿದ್ದಾರೆ. ಆಯ್ತಮ್ಮ, ಆಯ್ತು. ನಾನು ಹೇಳೋದೇನಂದ್ರೆ ಇವರು ಅಲ್ಲಿ ಬೇಡ ಜಂಗಮ ಕೊಡಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ತೆಗೆದ್ರೆ ಅಲ್ಲಿ ತಗೋಬಹುದು ಅಂತ ಅಷ್ಟೇ ಅಷ್ಟೇ. ಇದೆಲ್ಲೂ ಕೂಡ ಯಾವ್ದು ಬರಬಾರ್ದು ಅನ್ನೋದು ಇವ್ರ ಪ್ರಶ್ನೆ. ಇಷ್ಟೇ ಸರ್, ನಮ್ದು ಎಸ್ಸಿ ಶೆಡ್ಯೂಲ್ ಕ್ಯಾಸ್ಟ್ ಅಲ್ಲಿ ಬೇಡ ಜಂಗಮ ಇದೆ, ಇಲ್ಲಿ ಅಲ್ಲ ಸರ್. ಇಲ್ಲಿ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಷ್ಟೇ ನನ್ನ ಪ್ರಶ್ನೆನೇ ಹೊರತು ಇಲ್ಲಿ ತೆಗಿರಿ ಅಲ್ಲಿ ತೆಗಿರಿ ಅಂತ ಅಲ್ಲ ಸರ್ ನನ್ನ ಪ್ರಶ್ನೆ. ನನ್ನ ಪ್ರಶ್ನೆ ಇರೋದು ಒಂದೇನೆ, ನಮ್ದು ಎಸ್ಸಿ ಅಲ್ಲಿ ಬರುತ್ತೆ, ಶೆಡ್ಯೂಲ್ ಕ್ಯಾಸ್ಟ್ ಅಲ್ಲಿ ಬರುತ್ತೆ. ಅದನ್ನ ಕನ್ಫ್ಯೂಸ್ ಮಾಡಿ ಬೇಡುವ ಜಂಗಮ ವೀರಶೈವ ಬೇಡ ಜಂಗಮ ಅಂತ ಇದು ಮಾಡಬೇಡಿ ಅಂತ ಅಷ್ಟೇ ರಿಕ್ವೆಸ್ಟೇ ಹೊರತು ನಮ್ದು ಖಂಡಿತ ಇವತ್ತಿಗೂ ನಾವು ಶೆಡ್ಯೂಲ್ ಕ್ಯಾಸ್ಟ್ ಅಲ್ಲೇ ಇರೋದು. ನಾವು ಹೇಳಿದ್ದೆಲ್ಲ ಅರ್ಥ ಆಯ್ತು. ನಮ್ಮ ಸರ್ವೆಯಲ್ಲಿ ಏನು ಡಾಟಾ ಸಿಗ್ತದೆ ಅದ್ರ ಮೇಲೆ ಬೇಡುವ ಜಂಗಮ ಏನಾದ್ರು ಸೇರಿಸ್ಬೇಕು ಬೇಡ ಅನ್ನೋದು ನಮ್ಮ ವ್ಯಾಪ್ತಿಗೆ ಬರ್ತದೆ. ಅದನ್ನು ನಾವು ವಿಚಾರ ಮಾಡಿ ಮಾಡ್ತೀವಿ. ಹಾಂ ಸರ್. ಅದಕ್ಕೂ ನಿಮಗೂ ಸಂಬಂಧ ಇಲ್ಲ. ಹಾ. ನಿಮ್ದು ಬೇಡ ಜಂಗಮ, ನಿಮ್ದೇನು ಡಿಸ್ಟರ್ಬ್ ಆಗಲ್ಲ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಬಟ್ ನಮಗೆ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದೀವಿ ಈ ಸರ್ಟಿಫಿಕೇಟ್ಗೋಸ್ಕರ. ಇದು ಯಾವ ಪೊಲಿಟಿಷಿಯನ್ ಫ್ಯಾಮಿಲಿ ವಿಷಯ ಅಲ್ಲ, ತುಂಬಾ ಬಡ ಜಂಗಮರು ಇದರಿಂದ ಅನ್ಯಾಯ ಒಳಗಾಗ್ತಿದ್ದಾರೆ ಅನ್ಯಾಯಕ್ಕೆ. ಅದಕ್ಕೋಸ್ಕರ ನಾವು ಎಲ್ಲರೂ ವಾಯ್ಸ್ ರೈಸ್ ಮಾಡೋಕ್ಕಾಗಲ್ಲ ಅಂತ ನಾವು ಮುಂದೆ ನಿಂತು ಬಂದಿದ್ದೀವಿ ಹೊರತು ಯಾವುದೇ ಪೊಲಿಟಿಕಲ್ ಪ್ರೆಷರ್, ಯಾವುದೇ ಪೊಲಿಟಿಕಲ್ ವಿಷಯ ಆಗಲಿ ಮಾತಾಡೋಕೆ ಬಂದಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಅಖಿಲ ಕರ್ನಾಟಕ ವೈಶ್ಯ